ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿರ್ಸು ವ್ಲಾಗ್ಸ್. ನಿಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ಅಂದರೆ ನೀವು ಇದನ್ನು ಸತತವಾಗಿ ತಿಂತಾ ಇದ್ದರೆ ನಿಮ್ಮ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾವು ಸ್ವೀಟ್ ಕಾರ್ನನ್ನು ನೀರಲ್ಲಿ ಬೇಯಿಸ್ತಾ ಇರ್ತೀವಿ. ಇವತ್ತು ನಾನು ಹೇಳ್ಕೊಡ್ತಕ್ಕಂಥ ಈ ಮೆಥಡಲ್ಲಿ ಸ್ವೀಟ್ ಕಾರ್ನನ್ನು ಬೇಯಿಸ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮೊದಲಿಗೆ ಇದ್ರ ಮೇಲಿರ್ತಕ್ಕಂಥ ಹೊಟ್ಟನೆಲ್ಲ ತೆಗೆದು ಇದನ್ನು 4 ಭಾಗ ಮಾಡ್ಕೊತಾ ಇದ್ದೀನಿ. ಇದು ಯಾರೆಲ್ಲ ರಕ್ತಹೀನತೆಯಿಂದ ಬಳಲ್ತಾ ಇರ್ತೀರಾ ಅಂಥವ್ರಿಗೂ ಸಹ ಒಳ್ಳೆಯ ಆಹಾರ ಅಂತ ಹೇಳ್ಬಹುದು. ಇದರಲ್ಲಿ ಹೆಚ್ಚಾಗಿ ಫೈಬರ್ ಇರೋದ್ರಿಂದ ಮಲಬದ್ಧತೆಯನ್ನು ಸಹ ಇದು ತಡೆಗಟ್ಟುತ್ತೆ, ಕರಳನ್ನು ಸಹ ಇದು ಕ್ಲೀನ್ ಮಾಡುತ್ತೆ. ಇವಾಗ 4 ಭಾಗ ಮಾಡ್ಕೊಂಡಿದ್ದೀರಲ್ವ, ಇದನ್ನು ಇದೇ ಕಾರ್ನ ಹೊಟ್ಟಿಂದ ಇದನ್ನು ಕವರ್ ಮಾಡಿ ಈ ರೀತಿ ಟೂತ್ ಪಿಕ್ಕಿಂದ ಇದನ್ನು ಫೋಲ್ಡ್ ಮಾಡಿಕೊಂಡು ಚುಚ್ಕೊಂಡು ಇಟ್ಕೋಬೇಕು. ಎಲ್ಲ ಈ ರೀತಿ ಸಿದ್ಧ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡ್ಕೋಬೇಕು ಮೊದಲಿಗೆ. ಇವಾಗ ನಾವು ಇದನ್ನು ಇಡ್ಲಿ ಯಾವ ರೀತಿ ಬೇಯಿಸ್ಕೊತೀವೋ ಅದೇ ರೀತಿ ಇಟ್ಕೊಂಡು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವು ಚೆನ್ನಾಗಿ ಬೇಯುತ್ತೆ. ನೀರಲ್ಲಿ ಹಾಕಿ ಬೇಯಿಸೋದಕ್ಕಿಂತ ಈ ರೀತಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಒಂದು 15 ನಿಮಿಷ ಆದ ನಂತರ ಇದನ್ನು ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರ್ತೀರೋ ಅಂಥವ್ರಿಗೆ ಇದು ಒಳ್ಳೆಯ ಆಹಾರ ಅಂತ ಹೇಳಬಹುದು. ಇವಾಗ ನಾವು ಇದನ್ನು ಎಷ್ಟು ಬೇಕೋ ಅಷ್ಟು ತಗೊಂಡು ಮಿಕ್ಕಿರೋದನ್ನು ಅದೇ ರೀತಿ ಮುಚ್ಚಳ ಮುಚ್ಚಿ ಇಟ್ಟರೆ ಬೇಕಾದಾಗ ಬಿಸಿ ಮಾಡಿಕೊಂಡು ತಿನ್ನಬಹುದು. ಇಲ್ಲಿ ನಾನು 2 ಪೀಸನ್ನು ಮಾತ್ರ ತಗೊತಾ ಇದ್ದೀನಿ. ಹಬೆಯಲ್ಲಿ ಬೆಂದಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ. ಒಂದು ಬೀಜನ ಸಹ ತೆಗೆದು ತೋರಿಸ್ತೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾವು ಡೈರೆಕ್ಟ್ ನೀರಲ್ಲಿ ಹಾಕಿ ಬೇಯಿಸೋದಕ್ಕಿಂತ ಈ ರೀತಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಇವಾಗ ಇದ್ರ ಮೇಲೆ ಉಪ್ಪು ಖಾರ ಹಾಗೆ ನಿಂಬೆ ಹುಳಿಯನ್ನು ಸೇರಿಸ್ಕೊಂಡು ತಿಂತಾಯಿದ್ರೆ ರುಚಿ ಅಂತೂ ಸಖತ್ತಾಗಿರುತ್ತೆ. ಇದು ತುಂಬ ಬಿಸಿಯಾಗಿರುವಾಗಲೇ ತಿಂದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನಿಂಬೆ ಹಣ್ಣನ್ನು ಸೇರಿಸ್ಕೊಂಡ್ರೆ ಉಪ್ಪು ಖಾರ ಹುಳಿ ಎಲ್ಲ ಸೇರಿಸ್ಕೊಂಡು ತಿಂದರೆ ಅದರ ರುಚಿನೇ ಬೇರೆಯಾಗಿರುತ್ತೆ. ನಾವು ಟೂತ್ ಪಿಕ್ಕನ್ನು ಸೇರಿಸ್ಕೊಂಡು ಬಿಸಿ ಇದ್ರೂ ಸಹ ಆರಾಮಾಗಿ ತಿನ್ನಬಹುದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ವಾ, ಮಕ್ಕಳಿಗೂ ಸಹ ಈ ರೀತಿ ಟೂತ್ ಪಿಕ್ಕಿಂದ ಚುಚ್ಚಿಕೊಟ್ರೆ ಖುಷಿಯಾಗಿ ತಿಂತಾರೆ, ಕೈಗೂ ಬಿಸಿ ಆಗೋದಿಲ್ಲ. ವೀಕ್ಷಕರೇ, ಇವತ್ತಿನ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೀತಿ ಕಾರ್ನನ್ನು ಮಾಡಿಕೊಂಡು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.